ಮುಸ್ಲಿಂ ಬಗ್ಗೆ ಅವಹೇಳನಕಾರಿ ಪೋಸ್ಟ್, ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಲ್ಯಾಣಗಿರಿ ಬಡಾವಣೆಯ ಯುವಕನೊಬ್ಬ ಹಾಕಿದ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ದೊಡ್ಡ ಸುದ್ದಿ ಆಗ್ತಿದೆ. ದೆಹಲಿಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಆತ ಪೋಸ್ಟ್ ಒಂದನ್ನ ಮಾಡಿದ್ದ. ಅದೇನೆಂದ್ರೆ, ದೆಹಲಿ ಚುನಾವಣೆ ಫಲಿತಾಂಶದ ಬಳಿಕ ರಾಹುಲ್ ಗಾಂಧಿ, ಕೇಜ್ರಿವಾಲ್ ಮತ್ತು ಅಖಿಲೇಶ್ ಯಾದವ್ ಅವರ ಒಂದು ಅರೆನಗ್ನ ಫೋಟೋಗಳನ್ನು ಸೃಷ್ಟಿಸಿ ಅವರ ಒಂದು ಫೋಟೋಗಳನ್ನು ಸೃಷ್ಟಿ ಮಾಡಿ ಈತ ಆ ಒಂದು ವ್ಯಕ್ತಿಗಳಲ್ಲಿ ಮೂವರ ಮೇಲೆಯೂ ಕೂಡ ಒಂದು ಪೋಸ್ಟನ್ನು ಹಾಕಿರ್ತಾನೆ. ಅದರ ಜೊತೆಗೆ ವ್ಯಕ್ತಿಯೊಬ್ಬ ನಮಾಜ್ ಮಾಡುವಂತಹ, ಅಂದರೆ ಈ ಮೂವರು ವ್ಯಕ್ತಿಗಳು ನಮಾಜ್ ಮಾಡುವಂತಹ ರೀತಿ ಅಥವಾ ನಮಾಜ್ ಮಾಡುವ ಒಂದು ಸಮಯದಲ್ಲಿ ಏನೊಂದು ಧರಿಸ್ತಾರೆ, ಒಂದು ಮುಸ್ಲಿಮರು ಒಂದು ಟೋಪಿಯನ್ನು ಅವರ ತಲೆ ಮೇಲೆ ಧರಿಸುವಂಥ ಒಂದು ಟೋಪಿ, ಆ ರೀತಿ ಮತ್ತು ಬುರ್ಕಾ ಧರಿಸಿದ ಒಂದು ಮಹಿಳೆಯಂತೆ ಅವರ ಒಂದು ಚಿತ್ರೀಕರಣ ಒಂದು ಸೃಷ್ಟಿಸಿ ಮೈತುಂಬ ಎಲ್ಲ ಅರೇಬಿಕ್ ಒಂದು ಬರಹಗಳನ್ನು ಬರೆದು ಅದರಲ್ಲಿ ಹಾಕಿ ಅದಕ್ಕೆ 3 idiots ಅಂತ ಕೂಡ ಇದು ಒಂದು ಶೀರ್ಷಿಕೆಯನ್ನು ಕೊಟ್ಟಿರ್ತಾನೆ. ಅಂದರೆ ಹೆಸರನ್ನು, ಟೈಟಲನ್ನು ಕೊಟ್ಟು ಸಾಮಾಜಿಕ ಒಂದು ಮಾಧ್ಯಮಗಳಲ್ಲಿ ಹರಿಬಿಟ್ಟಿರ್ತಾನೆ. ಈಗ ಈ ಮುಸ್ಲಿಂ ಸಮುದಾಯರ ಈ ಒಂದು ವಿಷಯ ಏನಿದೆ, ಮುಸ್ಲಿಂ ಸಮುದಾಯದವರ ಒಂದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಈ ಕಾರಣದಿಂದಾಗಿ ಆರೋಪಿಯನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿ ಸೋಮವಾರ, ಅಂದರೆ ನಿನ್ನೆ ರಾತ್ರಿ ಸಮಯದಲ್ಲಿ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಮುಸ್ಲಿಂ ಸಮುದಾಯದ ಪ್ರಮುಖರು, ನಾಯಕರು ಮತ್ತು ಕೆಲ ಯುವಕರು ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ಸಾಮಾಜಿಕ ಒಂದು ಜಾಲತಾಣದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಈ ಒಂದು ಅವಹೇಳನಕಾರಿ ಒಂದು ಪೋಸ್ಟ್ ಹರಿಬಿಟ್ಟ ವ್ಯಕ್ತಿಯನ್ನು ಸುರೇಶ್, 32 ವರ್ಷದ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಈ ಒಂದು ವಿಷಯ, ಈ ಒಂದು ಘಟನೆ ಯಾವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ವಿಷಯ ವೈರಲ್ ಆಗ್ತಾ ಹೋಯಿತು, ಆಗ ಎಚ್ಚೆತ್ತುಕೊಂಡಿರುವಂತಹ ಉದಯಗಿರಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲಿಸಿಕೊಂಡು ಆರೋಪಿ ಸುರೇಶ್ನನ್ನು ವಶಕ್ಕೆ ಪಡೆದಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಆ ಒಂದು ಪೋಸ್ಟ್ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಮುದಾಯದ ಯುವಕರನ್ನು ರೊಚ್ಚಿಗೇಳಿಸುವಂತೆ ಮಾಡಿಬಿಟ್ಟಿತ್ತು. ತಕ್ಷಣ ಅವರು ಉದಯಗಿರಿ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಪೊಲೀಸರು ಕೆಲ ಕಾಲ ಏನಿದು ಧಾರ್ಮಿಕ ಒಂದು ಮುಖಂಡರಿರ್ಬೋದು ಹಾಗೂ ರಾಜಕೀಯ ಮುಖಂಡರಿರ್ಬೋದು, ಅಲ್ಲಿದ್ದಂತಹ ಯುವಕರಿಗೆ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದರೂ ಕೂಡ ಅವರು ಯಾವುದೇ ರೀತಿಯಾಗಿ ಅದಕ್ಕೆ ಕಿವಿಕೊಳ್ಳಲಿಲ್ಲ. ಪ್ರಯತ್ನ ಮಾಡಿದ್ರು, ಆದರೆ ಅದು ಸಾಧ್ಯ ಆಗಲೇ, ಯಶಸ್ವಿ ಆಗಲಿಲ್ಲ. ಆದರೆ ಅಲ್ಲಿದ್ದಂತಹ ಒಂದು ಗುಂಪು ಇದನ್ನು ಕೇಳೋಕೆ ರೆಡಿ ಇರಲಿಲ್ಲ. ಏಕಾಏಕಿ ಘೋಷಣೆಗಳನ್ನು ಕೂಗ್ತಾ ಪೊಲೀಸ್ ಹಾಗೂ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಇದರ ಜೊತೆಗೆ ಇವರು ಶಾಂತಿನಗರ ಮುಖ್ಯ ರಸ್ತೆ, ಮಹಾದೇವಪುರ ಒಂದು ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಮತ್ತು ಪ್ರತಿಭಟನಾಕಾರರನ್ನು ನಿಯಂತ್ರಣ ಮಾಡುವಂತಹ ಒಂದು ಉದ್ದೇಶದಿಂದ ಪೊಲೀಸರು ಮುಂದಾಗಿದ್ದರು. ಏನಂದರೆ, ಇವರು ಅಲ್ಲಿ ಕಲ್ಲು ತೂರಾಟ ನಡೆಸ್ತಾ ಇದ್ರು ಪೊಲೀಸರ ಮೇಲೇ. ಇದರಿಂದಾಗಿ ಪೊಲೀಸರು ಅನಿವಾರ್ಯವಾಗಿ ಅವರ ಮೇಲೆ ಲಾಠಿ ಪ್ರಹಾರವನ್ನು ಮಾಡುವಂತಹ ಒಂದು ಸನ್ನಿವೇಶ ಎದುರಾಯಿತು. ಅದರ ಜೊತೆಗೆ ಅಶ್ರುವಾಯುವನ್ನು ಸಿಡಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸೋಕೆ ಅವರು ಮುಂದಾಗಿದ್ದರು. ಹೀಗಾಗಿ ಈ ಒಂದು ಘಟನೆಯಲ್ಲಿ ಕೆಲವರಿಗೆ ಕಲ್ಲೇಟಿನಿಂದ ಗಾಯಗಳಾಗಿವೆ ಎನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ಹೀಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮೈಸೂರಿನಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ವಿವಾದವೇ ಸೃಷ್ಟಿಯಾಗಿರುವಂಥದ್ದು. ಅಲ್ಲಿನ ಮುಸ್ಲಿಂ ಸಮುದಾಯದವರು ದೊಡ್ಡ ಮಟ್ಟಕ್ಕೆ ಒಂದು ರೊಚ್ಚಿಗೆದ್ದು ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯಾಗಿ ಆ ವ್ಯಕ್ತಿಗೆ ಒಂದು ಸರಿಯಾದ ಶಿಕ್ಷೆ ಆಗಬೇಕು, ಈ ಒಂದು ಸಮುದಾಯದ ಬಗ್ಗೆ ಈ ರೀತಿಯಾಗಿ ಅವಹೇಳನಕಾರಿ ಒಂದು ಪೋಸ್ಟನ್ನು ಮಾಡಿರುವಂಥದ್ದು ಸರಿಯಲ್ಲ ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ.